ಇವು ಬದ್ನಿ ಗಿಡ ಇವು ಏನ್ ಅದಾವ ತಮ್ಮ ಈಗ ಹಚ್ಚಿ ದಿನ ಇವು ಮೆಣಸಿ ಗಿಡ ಸೇಮ್ ಎರಡು ಒಂದೇ ದಿನ ಹಚ್ಚಿದೇವ್ರಿ ನಾವು 2-3 ದಿನದಾಗೆ. ಇವನು 2.5 ತಿಂಗಳು ಆಗ್ಯಾವ್ರಿ. ಇವು ಇನ್ನ ಕಾಯಿ ಅರ್ಧಲ್ಲಿ ಇತ್ರದು ಇದು ಒಂದ್ ರೌಂಡ್ ತೆಗೆದಿದ್ದೇವ್ರಿ ಅಷ್ಟೇ ತಳಗಾಯಿನೇ ರೀ. ಈಗ ತೆಗೆದ್ರಿ ಇದ್ರಾನು ಒಂದ್ರು ನಡ್ಬರ್ಕ್ ಸ್ವಲ್ಪ ಜಾಸ್ತಿ ಮಳಿ ಆತನ ಆಮೇಲ್ರಿ ವೈರಸ್ ಸ್ವಲ್ಪ ಚಂಡಿ ಬೀಳುದು ಮಾಡನ್ರಿ. ಸ್ವಲ್ಪ ಫಂಗಿಸೈಡ ಫಂಗಿನಿಲ್ಲ ಇಂಥವೆಲ್ಲ ಸ್ವಲ್ಪ ಔಷಧಗಳು ತೊಗೊಂಡಿದ್ದೇವ್ರಿ. ಆಮೇಲೆ ಕೀಟನಾಶಕ ಹಾಕೇಬೇಕ್ರಿ ಇದಕ್ಕ. ಹೆಚ್ಚನ್ನದ್ರಿ ಇದಕ್ಕ ಮೈಂಡ್ಸ್ ಇದಕ್ಕೂ ಕಾಡ್ತದ್ರಿ. ಟ್ರಿಪ್ಸ್ ಗೊತ್ತಾಗಲ್ಲ ಆದ್ರೆ ಎಲೆಯಿಂದ ಕೆಂಪು ಸೀರ ಈ ತರ ಎಲ್ಲ ರಸ ಇರೋ ಕೀಟನಾಶಕನೇ ಜಾಸ್ತಿ ಇರ್ತದ. ಅವಕುರ್ದಿಂದೆ ಕೀಡಿ ಉಟ್ಕೊಂಡು ತತ್ತಿ ಆಗಿ ಒಳಗೆ ಕೀಡಿ ಉಟ್ಕೊಂಡ್ ಬಿಡ್ತದ್ರಿ. ಅದೇ ಉಟ್ಕೊಂಡೆ ಚಂಡಿ ಬೀಳೋದು ಕಾಯಿ ಕೊರಕ ಆಗೋದು. ರೋಗಕ್ಕೆ ಎಲ್ಲಾ ತರ ಯಾವ್ಯಾವ ಬೇಕೋ ನೋಡ್ಕೊಂಡ್ ಮಾಡಿರ್ತೀರಿ. ಇದು ಎಷ್ಟು ದಿನ ಇರ್ತದೆ ಇದು ಬದ್ನಿ ಗಿಡದ್ದು? ಇದು ನಾವು ವರ್ಷಾನ್ಗಟ್ಲೆನೂ ಇರ್ತದ್ರಿ. ಒಂದ್ಸಲ ಹಚ್ಚದ್ರ ಇದು ಹಂಗೆ ತಪ್ಪಲುದ್ರದು ಮ್ಯಾಲ ಸಿಗಿಯೋದು ಇದೆಲ್ಲಾ ಬೀದಿ ಕಲಿತದ. ಬೀದಿ ಕಲ್ತ ಮೇಲೂ ಅಲ್ಲೇ ತಪ್ಪಲುದ್ರ ಮತ್ತ ರಿಟರ್ನ್ ಅದೇ ಟೊಂಗಿಗೆ ಕಾಯಿ ಆತದ್ರಿ. ಇನ್ನು ಬೆಳೆಯೋದು ಬಾಳ ಅದ್ರಿ ಇದು ಏನ ಇದ್ರಷ್ಟು ಬೆಳಿತದ್ರಿ ಗಿಡ. ಅಗದಿ ತೇಜ್ ಅದ ಇದನ್ನು ಈಗ ಸದ್ದ. ಅವೇ ಎಲ್ಲ ಒಟ್ಟು ಮೈಂಡ್ಸ್ ಬತ್ತಲ್ದಾಗ್ರಿ ಫಂಗಿಸೈಡ್ ಎಲ್ಲ ಹೊಡ್ಕೊಂಡು ಇದ್ದೇವಂದ್ರಿ. 3 ದಿನಕ್ಕೊಂದು ಡೋಸ್ ಹಾಕೇಬೇಕು. ಹಾಕ್ಲಿಲ್ಲ ಅಂದ್ರೆ ಕೆಲವ್ರು ಹಂಗೆ ಆರ್ಗ್ಯಾನಿಕ್ದಾಗ ಹಂಗೆ ಮಾಡ್ತಾರ. ನಾವು ಹೆಚ್ಚು ಆರ್ಗ್ಯಾನಿಕ್ ಮಾಡ್ತೇವು ಆಮೇಲೆ ಇದು ಕೆಮಿಕಲ್ ಯೂಸ್ ಮಾಡ್ತೇವೆ. 2 ತರ ಮಾಡ್ತೇವೆ. ಬರೋಬರಿ ಅಲ್ಲ ಇದು ಸದ್ದ ಚಲೋ ಅದ ಎಲ್ಲ ಇದ್ರಾಗ. ಈಗ ಇಳುವರಿ ನೀವು ಎಲ್ಲ ಅನ್ಕೊಂಡಂಗೆ ಎಲ್ಲ ವರ್ಷ ಬರಂಗೆ ಹಂಗೆ ಅದೇ ತರಾನೇ ಈಗ. ವರ್ಷ ಬರ್ತದ್ರಿ. ಅಷ್ಟೇ ಎಷ್ಟು ಮಾಡ್ಬೇಕು ಅಷ್ಟು ಆಗ್ತದ್ರಿ. ವರ್ಷ ಎಷ್ಟು ಮಾಡ್ತೀರ ಅಷ್ಟು ಹಂಗೆ ಬರ್ತದ. ವರ್ಷ ನಾವ್ ಎಲ್ಲಾ ಕೂಡಿ ಒಂದು 6 ಲಕ್ಷ ತನ ಮಾಡ್ತೇವ್ರಿ. ಇಟ್ಟೆ ಹೊಲ್ದಾಗ 1 ಎಕರೆ ಹೊಲ. ಇದು ಒಟ್ಟೆ 1 ಎಕರೆದಾಗೆ ಎಲ್ಲಾ ಚೌಳಿಕಾಯಿ ಬದ್ನಿಕಾಯಿ ಎಲ್ಲಾ ಟಮಾಟಿ ಹಿಡ್ಕೊಂಡೆಲ್ಲ ರೇಟ್ ಬರ್ಲಿ ಬಿಡ್ಲಿ ಎಷ್ಟು ಅವರೇಜ್ ಮಾರ್ಕೆಟ್ ನಾವ್ ಒಂದು 6-7 ಲಕ್ಷ ತನ ಮಾಡ್ತೇವ್ರಿ. ಒಂದು 2 ಲಕ್ಷ ಖರ್ಚು ಹೋಗ್ತದ. 2 ಲಕ್ಷ ಖರ್ಚು ಹೋಗ್ತದ. 1 ಎಕರೆ. ಇದು ನಡುವೆ ಏನಿದು ಮತ್ತೆ ಹೂವಿಂದ ಏನೋ ಮಾಡ್ರಿ ಅಲ್ಲ? ಅದು ಹೂವಿನ ಗಿಡ ಅದು ಎಲ್ಲಾ ತರ ರೋಗ ಕಂಟ್ರೋಲ್ ಮಾಡ್ಕೊಳಂತದ್ರಿ. ಆಮೇಲೆ ಹೆಚ್ಚ ಅದಕ್ಕ ಅಟ್ರಾಕ್ಷನ್ ಮಾಡ್ತಾವ್ರಿ ಎಲ್ಲಾ ತರ ಇವು ಜಿಟ್ಟಿ ದ್ವಾಮಿ ಎಲ್ಲ ಏನದ ಮೈಂಡ್ಸ್ ಎಲ್ಲ ಹೂವಿಗೆ ಅಟ್ರಾಕ್ಷನ್ ಮಾಡಿ ಹೆಚ್ಚು ರೋಗವನ್ನು ಅದೇ ಕಂಟ್ರೋಲ್ ಮಾಡ್ಕೊತದ. ಅದಕ್ಕೂ ಕರ್ಪ ಎಲ್ಲಾ ತರ ರೋಗ ಬರ್ತದ ಆದ್ರೆ ಕಮ್ಮಿ ರೋಗ ತಡ್ಕೊಳಂತ ಶಕ್ತಿ ಜಾಸ್ತಿ ಅದ್ರಿ ಅದಕ್ಕ. ಅದ್ರ ಸಲುವಾಗಿ ಎರಡತ್ರ ಮಧ್ಯೆ ಸ್ವಲ್ಪ ಇದ್ರಕ ನೊರ್ಜ ದ್ವಾಮಿ ಭಾಳ ಆಗ್ತದ. ಇದ್ರದಿಂದ ಮೆಣಸಿ ಗಿಡಕ್ಕೆ ಹೋಗ್ಬಾರ್ದು ಅಂತೇಳಿ ಆಮೇಲೆ ಮೆಣಸಿ ಗಿಡದಾಗೂ ನಾವು ಯಾವಾಗಲೂ ಚೆಂಡು ಪ್ಲಾಂಟೇಶನ್ ಹಾಸ್ತಿರೋದು. ಈಗ ಅದ್ ತೆಳಗ ಏನ ಈಗ ಚೌಳಿ ಇದ್ದದ್ದು ಪ್ಲಾಟ ಚೆಂಡು ಚೆಂಡು ಮಾಡಿಬಿಡ್ತೀರಿ. ಈಗ ಚೆಂಡು ಮಾಡೋದೇನಾದ್ರೆ ಆಗಸ್ಟ್ 10ರಿಂದ 5ರಿಂದ 15 ಒಳಗಾಗಿ ಹಚ್ಚಿದ್ರೆ ನಮ್ಗೆ ದೀಪಾವಳಿ ಬರ್ತದ್ರಿ ಹೂವು. ಇದು ಚೆಂಡು ಹೂವು ಈಗ ಆಗಸ್ಟ್ಗೆ ಅದು ಮತ್ತೆ ನೀವು ಆಗಿ ಹಚ್ಬೇಕನ್ನಂಗೈತಿ. ಆಗಸ್ಟ್ 5ರಿಂದ 15 ತನ ಲಾಸ್ಟ್ ರೀ. ಮುಂದೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ಸ್ವಲ್ಪ ಲೇಟಾಗಿ ಹಚ್ಬೋದು. ಆದ್ರೆ ದೀಪಾವಳಿಗೆ ಜಾಸ್ತಿ ಇಳುವರಿ ಬರಲ್ರಿ. ಚೆಂಡು ಹೂವಿಂದು ಸೀಸನ್ದಾಗ ಕಮ್ಮಿ ಬರ್ತದ. ದಸರಾಕ್ ಬರ್ಬೇಕಂದ್ರೆ ಈಗ ಆಲ್ರೆಡಿ ಹಚ್ಚಿರ್ಬೇಕ್ರಿ ಅವ್ರು. 1ನೇ ತಾರೀಕು ಅಷ್ಟಿಗೆ ಆಗಸ್ಟ್ 1ನೇ ತಾರೀಕು ಒಳಗಾಗಿ ಹಚ್ಬೇಕ್ರಿ. ಮತ್ತೇನ್ ದ್ರಾಕ್ಷಿ ಎಷ್ಟ್ ಎಕರೆ ಅದ? ದ್ರಾಕ್ಷಿ ಒಂದು 3 ಎಕರೆ ಆದ್ರಿ. 3 ಎಕರೆ ಅದ.